ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ನಾನು ನಿಮ್ಮ ಜೊತೆ ಒಂದು ವೀಡಿಯೋನ ಶೇರ್ ಮಾಡಿದ್ದೆ. ರಾಯರ ಪಟ್ಟಾಭಿಷೇಕ ಬರ್ತಾ ಇದೆ. ಮಾರ್ಚ್ 1ನೇ ತಾರೀಕು ತುಂಬ ವಿಶೇಷವಾಗಿದೆ. ರಾಯರ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಯಾವ ರೀತಿಯಾಗಿ ಸಂಕಲ್ಪ ಮಾಡಬೇಕು, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಆ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ತಾರೀಕು ಮಾರ್ಚ್ 1, ರಾಯರು ಪಟ್ಟಾಭಿಷೇಕರಾದ ದಿನ. ಇವತ್ತು ತುಂಬ ವಿಶೇಷ. ರಾಯರ ಮಕ್ಕಳೆಲ್ಲರಿಗೂ ಕೂಡ ಈ ಒಂದು ವಾರ ತುಂಬ ವಿಶೇಷ ಅಂತ ಅನಿಸುತ್ತೆ. ಯಾಕೆಂತಂದರೆ ಮಾರ್ಚ್ 6ನೇ ತಾರೀಕು ರಾಯರ ಹುಟ್ಟಿದ ದಿನ, ಹುಟ್ಟಿದ ಹಬ್ಬ. ಹಾಗಾಗಿ ಅವತ್ತು ಕೂಡ ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ರಾಯರ ಪೂಜೆಯನ್ನು ಮಾಡ್ತಾರೆ. ರಾಯರಿಗೆ ಸೇವೆಯನ್ನು ಮಾಡ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ. ಜೊತೆಗೆ ರಾಯರ ಮಠಕ್ಕೆ ಹೋಗಿ ತಮ್ಮ ಕೈಯಲ್ಲಾದಂತಹ ಸೇವೆಯನ್ನು ಮಾಡಿ ಬರ್ತಾರೆ. ಇವತ್ತು ನಾನು ಕೂಡ ರಾಯರಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಮಾರ್ಚ್ 6ನೇ ತಾರೀಕು ಯಾವ ರೀತಿಯಾಗಿ ಮುಡುಪನ್ನು ಕಟ್ಟಿದರೆ ನಿಮ್ಮ ಕಷ್ಟ ನೆರವೇರುತ್ತೆ, ನಿಮ್ಮ ಇಷ್ಟಾರ್ಥ ಈಡೇರುತ್ತೆ, ಕಷ್ಟ ಪರಿಹಾರ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು. ನನಗೆ ಪ್ರತಿದಿನ ಪೂಜೆ ಮಾಡೋದಾದ್ರೂ ಅಷ್ಟೇ, ವಿಶೇಷ ದಿನಗಳಲ್ಲಿ ಪೂಜೆ ಮಾಡೋದಂದರೆ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಇರುತ್ತೆ. ಕ್ಲೀನ್ ಮಾಡಿದೆ ಅಂತೂ ಪೂಜೆ ಮಾಡೋದಕ್ಕಾಗೋದಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ, ನೀರಿಗೆ ಗಂಜಲ ಹಾಕಿ, ನೆಲ ಒರೆಸಿ, ತಲೆ ಸ್ನಾನ ಮಾಡಿ, ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಫೋಟೋಗಳಿಗೆಲ್ಲ ಹೂವು ಮುಡಿಸಿ ಎಲ್ಲದೂ ಆಯಿತು. ರಾಯರ ಫೋಟೋವನ್ನು ಒರೆಸಿ, ಇವಾಗ ಮಡಿ ಬಟ್ಟೆಯಿಂದ ರಾಯರ ಫೋಟೋವನ್ನು ಒರೆಸಿ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ಎಷ್ಟೇ ಹೂವು ಮುಡಿಸಿದ್ರೂ ಪರವಾಗಿಲ್ಲ, ಹೂವಿನ ಅಲಂಕಾರ ಮಾಡುವಾಗ ತುಳಸಿಯನ್ನು ಇಡೋದನ್ನು ಮರಿಬಾರ್ದು ಅಂತ. ನಾನೇ ರಾಯರ ಪೂಜೆಗೆ ಅಂತಲೇ 2 ತುಳಸಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಒಂದು ತುಳಸಿ ಕಟ್ಟೆಯಲ್ಲಿರುವಂತಹ ತುಳಸಿ ಗಿಡ, ಅಂದರೆ ಅದು ಪೂಜೆ ಮಾಡೋದಕ್ಕೆ. 2 ಗಿಡ, ಒಟ್ಟಿಗೆ 3 ಗಿಡ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಪೂಜೆಗೆ ಆಗುವಷ್ಟು ತುಳಸಿ ನಮ್ಮ ಗಿಡದಲ್ಲೇ ಬಿಡುತ್ತೆ. ಅದನ್ನು ಕಿತ್ತು ಎಲ್ಲ ಹಾರ ಕಟ್ಟಿ ಎತ್ತಿಟ್ಟಿದ್ದೆ. ಜಾಸ್ತಿ ಹೂವೇನು ತರಿಸಿರಲಿಲ್ಲ, ನಮ್ಮ ಮನೆಯಲ್ಲೇ ಬಿಟ್ಟಿರುವಂತಹ ಹೂವಿನಿಂದ ಇವತ್ತು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಕನಕಾಂಬರ ಹೂವು ಅಷ್ಟೇ ನಾನೇ ಬೆಳೆದಿರುವಂಥದ್ದು. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಫೋಟೋ ಎಲ್ಲ ಒರೆಸಿ ಇವಾಗ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ. ಅಲಂಕಾರ ಮಾಡಿ ಎಲ್ಲ ಆದಮೇಲೆ ಗಂಧ ಇಡ್ತೀನಿ. ಕೆಲವ್ರು ಹೇಳ್ತೀರ, ಅಕ್ಕ ಫೋಟೋ ಒರೆಸಿದ ಮೇಲೆ ಗಂಧ ಇಟ್ಟು ನಂತರ ಹೂವಿನ ಅಲಂಕಾರ ಮಾಡಬೇಕಲ್ವಾ ಅಂತ. ತುಳಸಿ ಹಾರ ಎಲ್ಲ ಹಾಕುವಾಗ ಅದು ಗಂಧ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಹೂವಿನ ಅಲಂಕಾರ ಮಾಡಿ ಆದಮೇಲೆ ಗಂಧ ಇಟ್ಟು 2 ದೀಪನ ಹಚ್ಚಿ ಕೈಯಲ್ಲಿ ಹಳದಿ ಅಕ್ಷತೆಯನ್ನು ಇಟ್ಕೊಳ್ತೀನಿ. ಹಳದಿ ಹೂವು ಸಿಕ್ಕಿದರೆ ಹಳದಿ ಹೂವನ್ನು ಇಟ್ಕೊಳ್ಬಹುದು ಅಕ್ಷತೆ ಜೊತೆಗೆ. ಮತ್ತು ಒಂದು ತುಳಸಿ ದಳವನ್ನು ಇಟ್ಕೊಳ್ತೀನಿ. ಹಳದಿ ಹೂವು ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ಒಂದು ತುಳಸಿ ದಳವನ್ನು ಕೈಯಲ್ಲಿ ಇಟ್ಕೊಂಡು ಅಕ್ಷತೆಗಳನ್ನು ಇಟ್ಕೊಂಡು ನನಗೆ ಈ ಇಷ್ಟಾರ್ಥ ಈಡೇರಬೇಕಾಗಿದೆ ಅಥವಾ ಈ ಕಷ್ಟ ಪರಿಹಾರ ಆಗಬೇಕಾಗಿದೆ ಅಂತ ಕೇಳಿಕೊಂಡು, ರಾಯರೇ ನನಗೆ ಇದನ್ನು ಆದಷ್ಟು ಬೇಗ ನನಗೆ ಈ ಕಷ್ಟದಿಂದ ಪರಿಹಾರ ಮಾಡಿ ಅಂತ ಕೇಳಿಕೊಂಡು ರಾಯರ ಪಾದಕ್ಕೆ ನೀವು ತುಳಸಿ ಮತ್ತು ಅಕ್ಷತೆಗಳನ್ನು ಇಟ್ಟು ನಮಸ್ಕಾರ ಮಾಡಿ ನಂತರ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡೋದು. ಫಸ್ಟು ಗಣಪತಿಗೆ ಪೂಜೆ ಮಾಡಬೇಕು, ನಂತರ ಮನೆ ದೇವರಿಗೆ ಪೂಜೆ ಮಾಡಬೇಕು, ನಂತರನೇ ರಾಯರಿಗೆ ಪೂಜೆಯನ್ನು ಮಾಡಬೇಕು. ತುಂಬ ಸಿಂಪಲ್ಲಾಗಿ ಹೂವಿನ ಅಲಂಕಾರ ಮಾಡಿದೆ. ರಾಯರಂತೂ ತುಂಬಾ ಚೆನ್ನಾಗಿ ಹೂವು ಕೊಡ್ತಾ ಬಂದರು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಪೂಜೆಗೆ ಬಂದಿದ್ದೀರಾ ರಾಯರೇ ಅಂತ ಕೇಳಿದಾಗ್ಲೂ ಕೂಡ ಕೇಳಿದ ತಕ್ಷಣ ಪ್ರಸಾದ ಕೊಟ್ಟರು. ನಾನು ಯಾವತ್ತೂ ನನ್ನ ಬಗ್ಗೆ ನಾನು ಕೇಳುವಾಗ, ರಾಯರೇ ನನಗೆ ಬಲಭಾಗ ಎಡಭಾಗ ಅಂತ ಕೇಳೋದಿಲ್ಲ, ನಿಮ್ಮಿಂದ ಸೂಚನೆ ಬೇಕು ಅಷ್ಟೇ ರಾಯರೇ, ನೀವು ಪೂಜೆಗೆ ಬಂದಿದ್ದೀರಾ ರಾಯರೇ ಅಂತ ಕೇಳಿದ ತಕ್ಷಣ ಪ್ರಸಾದ ಕೊಟ್ಟರು. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಇನ್ನೊಬ್ಬರು ಕೂಡ ಕೇಳೋದಕ್ಕೆ ಕೇಳಿದರು, ಅವರಿಗೂ ಕೂಡ ಕೇಳಿದೆ, ಅವರಿಗೂ ಕೂಡ ಕೇಳಿದ ತಕ್ಷಣ ಕೊಟ್ಟರು. ಇವತ್ತು ಕಾಯಿಸಿಲ್ಲ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಪ್ರಸಾದ ಆಯಿತು. ಹಾಗೆ ಒಬ್ಬರು ರಾಯರಿಗೆ ಥ್ಯಾಂಕ್ಸ್ ಹೇಳೋದಕ್ಕೂ ಕೂಡ ಹೇಳಿದರು. ಅವರೇನೋ ಕೇಳ್ಕೊಂಡಿದ್ರಂತೆ, ಅದು ನೆರವೇರಿದೆ. ಹಾಗಾಗಿ ರಾಯರಿಗೆ ಥ್ಯಾಂಕ್ಸ್ ಹೇಳಿ ಅಂತಲೂ ಕೂಡ ಹೇಳಿದರು. ರಾಯರಿಗೆ ಅದನ್ನು ತಲುಪಿಸ್ದೆ, ಅದಕ್ಕೂ ಕೂಡ ಪ್ರಸಾದ ಆಯಿತು. ಇವತ್ತಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ವೆಯ್ಟ್ ಮಾಡಿಸೇ ಇಲ್ಲ ಅಂತ ಹೇಳ್ಬೋದು. ಮಾತಾಡಿದ ತಕ್ಷಣ ಪ್ರಸಾದ ಕೊಟ್ಟರು. ಇಷ್ಟೇ ಅಲ್ಲ, ಕ್ಯಾಮ್ರಾ ಆಫ್ ಆದಮೇಲೂ ಕೂಡ ಪ್ರಸಾದ ಕೊಡ್ತಾನೇ ಇದ್ದರು. ಅಂದರೆ ನಾನು ರಾಯರ ಹತ್ರ ಮಾತಾಡ್ತಾ ಇದ್ದೆ, ನನಗೇನು ಅನಿಸುತ್ತೆ ಅದನ್ನು ಹೇಳ್ತಾ ಇದ್ದೆ. ಆವಾಗಲೂ ಕೂಡ ಕ್ಯಾಮ್ರಾ ಆಫ್ ಆದಮೇಲೂ ಕೂಡ ತುಂಬ ಪ್ರಸಾದವನ್ನು ಕೊಟ್ಟಿದ್ದಾರೆ. ಇವತ್ತಂತೂ ತುಂಬಾ ಖುಷಿ ಆಯಿತು. ತುಂಬ ಖುಷಿಯಿಂದ ಪೂಜೆ ಮಾಡಿದೆ. ಪೂಜೆ ಮಾಡಿ ಆದಮೇಲೆ ರಾಯರಿಂದ ಪ್ರಸಾದ ಸಿಕ್ಕಿದ ಮೇಲೆ ಇನ್ನೂ ಡಬಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಡಬಲ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇವತ್ತು ಪ್ರಸಾದ ಆಗಿದೆ.
ಹಾಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ನಾನು ಹೇಳ್ದೆ ರಾಯರ ಹುಟ್ಟಿದ ದಿನ ಈ ರೀತಿಯಾಗಿ ಮುಡುಪು ಕಟ್ಟಿ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ. ತುಂಬ ಸಲ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಗುರುವಾರದ ದಿನ ವಿಶೇಷ ದಿನಗಳಲ್ಲಿ ಪೂಜೆ ಮಾಡಬೇಕು ಅಂತ. ವೀಡಿಯೋಸ್ ಇನ್ನೂ ಯಾರು ನೋಡಿಲ್ಲ ಒಮ್ಮೆ ನೋಡಿ, ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಂಪಲಾಗಿ ಒಂದು ಸಲ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ ಕೇಳಿ, ನೆಕ್ಸ್ಟ್ ಮುಂಬರುವ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಾವು ಒಂದು ಬಿಳಿ ಬಟ್ಟೆನ ತೊಗೊಳ್ಬೇಕಾಗತ್ತೆ. ಅದನ್ನು ಅರಿಶಿಣದ ನೀರಲ್ಲಿ, ಅಂದರೆ ಅರಿಶಿಣ ಪುಡಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಿರಲ್ಲ, ಆ ನೀರಲ್ಲಿ ಆ ಬಟ್ಟೆಯನ್ನು ಎತ್ತಿ ಅರಿಶಿಣದ ಬಟ್ಟೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾರಿಗೂ ಕೆಟ್ಟದಾಗಲಿ ಅಂತನೋ ಅಥವಾ ಕೆಟ್ಟದ್ದು ಬಯಸೋದಕ್ಕೋಸ್ಕರನೋ ಈ ರೀತಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಿಮಗೇ ಕೆಟ್ಟದಾಗುತ್ತೆ. ಒಳ್ಳೆ ಮನಸ್ಸಿನಿಂದ ಕಷ್ಟ ಪರಿಹಾರ ಆಗಬೇಕು, ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮಾಡಿ, ಖಂಡಿತವಾಗಿಯೂ ನೆರವೇರುತ್ತೆ. ಮಾರ್ಚ್ 6 ಅದು ಕೂಡ ಗುರುವಾರ ಬಂದಿದೆ. ತುಂಬಾ ವಿಶೇಷ ಅಂತ ಅನಿಸುತ್ತೆ. ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಬೇಕಾಗುತ್ತೆ. ತುಂಬ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾಗತ್ತೆ. ನಂತರ ಹೇಳಿದ್ನೆಲ್ಲ ಬಿಳಿ ಬಟ್ಟೆಯನ್ನು ಅರಿಶಿಣದ ಬಟ್ಟೆಯನ್ನಾಗಿ ಮಾಡ್ಕೊಳ್ಬೇಕು ಅಂತ. ನೆನಪಲ್ಲಿರಲಿ, ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಿರೋದನ್ನು ಇಟ್ಕೊಳ್ಬಾರ್ದು. ಅವತ್ತು ನಾನ್ ವೆಜ್ಜನ್ನು ಕೂಡ ಮಾಡಬಾರ್ದು ಗುರುವಾರ. ಫೋಟೋ ಎಲ್ಲ ಒರೆಸ್ಕೊಳ್ಳಿ. ನಂತರ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ, ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ, 2 ತುಪ್ಪದ ಬತ್ತಿಯನ್ನು ಹಚ್ಚಿ, ತುಪ್ಪ ದೀಪವನ್ನು ಹಚ್ಚಿ, ನಂತರ ಒಂದು ತಟ್ಟೆ ಮೇಲೆ ಬಿಳಿ ಬಟ್ಟೆಯನ್ನು ಅರಿಶಿಣದ ಬಟ್ಟೆ ಮಾಡ್ಕೊಂಡಿರ್ತೀರಲ್ಲ ಆ ಬಟ್ಟೆಯನ್ನು ಇಟ್ಟು 2 ವೀಳ್ಯದೆಲೆ ಇಡಿ, ಅಡಿಕೆ ಇಟ್ಟು ನಂತರ ಅದಕ್ಕೆ 11 ರೂಪಾಯಿ ದಕ್ಷಿಣೆ ಇಡಬೇಕಾಗತ್ತೆ. 11 ರೂಪಾಯಿ ಅಂದರೆ 5 ರೂಪಾಯಿಂದ 2 ಕಾಯಿನು, 1 ರೂಪಾಯಿಂದ 1 ಕಾಯಿನು, 11 ರೂಪಾಯಿನ ಇಟ್ಟು ನಂತರ ಅದ್ರ ಮೇಲೆ ಒಂದು ತುಳಸಿ ದಳವನ್ನು ಇಡಿ, ಜೊತೆಗೆ ಸ್ವಲ್ಪ ರಾಯರ ಮಂತ್ರಾಕ್ಷತೆಯನ್ನು ಇಟ್ಟು ಆ ಬಟ್ಟೆ ಅದ್ರ ಮೇಲೆ ಒಂದು ತುಳಸಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ, ರಾಯರೇ ನನಗೆ ಈ ಇಷ್ಟಾರ್ಥ ಈಡೇರಬೇಕಾಗಿದೆ, ನಿಮಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಕೆಲಸ ಸಿಗಲಿ ಅಂತನೋ ಮನೆ ಕಟ್ಟಬೇಕು ಅಂತನೋ ಸಾಕಷ್ಟು ಕೋರಿಕೆಗಳಿರುತ್ತೆ, ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅದೇನು ಪರಿಹಾರ ಬೇಕೋ ರಾಯರ ಹತ್ರ ಕೇಳ್ಕೊಳ್ಳಿ. ನಂತರ ಅದನ್ನು ಮುಡುಪನ್ನು ಗಂಟಾಕಿ ರಾಯರ ಫೋಟೋದ ಪಕ್ಕದಲ್ಲೇ ಇಡಿ. ಯಾಕೆಂತಂದರೆ ಅದನ್ನು ಪದೇ ಪದೇ ಕದಲಿಸೋದಾಗಿರ್ಬೋದು ಅಥವಾ ಜಾಗ ಚೇಂಜ್ ಮಾಡೋದಾಗಿರ್ಬೋದು, ಆ ರೀತಿ ಏನು ಮಾಡಬೇಡಿ. ಅದನ್ನು ಇಟ್ಬಿಟ್ಟು ಅಲ್ಲಿಂದ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಪ್ರತಿದಿನ ಅದಕ್ಕೆ ಪೂಜೆ ಮಾಡಿ. ಅದು ಎಷ್ಟು ದಿನ ಪೂಜೆ ಮಾಡಬೇಕು ಅಂತ ಕೇಳ್ತೀರಾ, ನಿಮ್ಮ ಇಷ್ಟಾರ್ಥ ಕೆಲವರಿಗೆ ಬೇಗ ನೆರವೇರುತ್ತೆ, ಕೆಲವರಿಗೆ ಸ್ವಲ್ಪ ತಡವಾಗುತ್ತೆ. ನಿಮ್ಮ ಇಷ್ಟಾರ್ಥ ಈಡೇರೋವರೆಗೂ ಕೂಡ ಅದನ್ನು ಮನೇಲಿ ಇಟ್ಕೊಂಡು, ಅಂದರೆ ರಾಯರ ಫೋಟೋದ ಪಕ್ಕದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಬನ್ನಿ. ಆದಷ್ಟು ಬೇಗ ನೆರವೇರುತ್ತೆ. ವಿಶೇಷ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿದರೆ ಫಲನೂ ಕೂಡ ತುಂಬ ವಿಶೇಷವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ನಿಮ್ಮೆಲ್ಲರ ಕಷ್ಟ ಕೂಡ ದೂರ ಆಗಲಿ, ನಿಮ್ಮ ಇಷ್ಟಾರ್ಥ ಏನಿದೆ ಅದೆಲ್ಲದೂ ಕೂಡ ಈಡೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾಕೆಂತಂದರೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ಮುಡುಪು ಕಟ್ಟಬೇಕು ಎಲ್ಲದನ್ನು ಕೂಡ ತಿಳಿಸಿದ್ದೀನಿ. ಈ ರೀತಿಯಾಗಿ ಮಾಡಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನೀವೇ ನೋಡ್ತಾ ಇರ್ಬೋದು ರಾಯರು ಇವತ್ತು ಎಷ್ಟು ಚೆನ್ನಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂತ. ಕರೆಂಟ್ ಇರಲಿಲ್ಲ, ಕರೆಂಟ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಬಂದಿರೋದು ವಿಡಿಯೋ. ಕರೆಂಟ್ ಇರಲಿಲ್ಲ, ಹಾಗಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ತಿಳಿಸ್ಕೊಟ್ನಲ್ಲ ಮುಡುಪು ಸೇವೆ, ಈ ರೀತಿ ತಪ್ಪದೇ ಮಾಡಿ, ನಿಮ್ಮ ಇಷ್ಟಾರ್ಥ ಖಂಡಿತವಾಗಿಯೂ ಈಡೇರುತ್ತೆ. ನಂತರ ಇಷ್ಟಾರ್ಥ ಈಡೇರಿದ ಮೇಲೆ ಆ ಮುಡುಪನ್ನು ತೊಗೊಂಡೋಗಿ ರಾಯರ ಮಠಕ್ಕೆ ಹೋಗಿ ಅದನ್ನು ರಾಯರ ಉಂಡಿಗೆ ಹಾಕಿ ಬನ್ನಿ. ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.